ಹಲೋ, ಹೇಗಿದ್ದೀರಲ್ಲ? ಇವತ್ತು ಸಂಡೇ. ಇವತ್ತು ನನಗೆ ಟೆಂಪಲಿಗೆ ಹೋಗಿ ಉಂಟು. ಹಾಗೀಗ ಹೊರಡಬೇಕಷ್ಟೇ. ಗಂಟೆ 9:10 ಆಚೆ ಹೋಗುವ ಅಂತ ಹೇಳಿದ್ದೇನೆ. ಹಾಗೆ ನೋಡ್ಬೇಕೀಗ ಹೋಗಿ ಎಲ್ಲ ಬರಬೇಕು. ಹಾಕಿ ನಾನೀಗ ಮೇಲೆ ಬಂದೇನೆ. ಮೇಲೆ ಬಟ್ಟೆ ಆಗಲಿ ಬಂದದ್ದು, ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ. ಹಾಗೆ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿ ಇನ್ನು ನೋಡುವ ಏನು ಎಂತೆಲ್ಲ ಆಗ್ತದೆ ದಿವಸ ಅದೆಲ್ಲ ಕ್ಯಾಪ್ಚರ್ ಮಾಡ್ತೇನೆ. ಹಾಗೆಯೇ ಇವತ್ತು ವೆದರ್ ಸ್ವಲ್ಪ ಮೋಡ ಬಿಸಿಲೆಲ್ಲ ಉಂಟು. ನೋಡುವ ಬರ್ಸಂತೆ ಮಳೆ ಬಂದರೆ ಬರ್ಬೋದು. ಡೌಟ್ ಬಟ್ ಎಂತ ಗೊತ್ತಿಲ್ಲ. ಒಂದು 2-3 ದಿವಸ, 1 ವಾರ ಆಯಿತು. ಮೊನ್ನೆ ಜೋರು ಮಳೆ ಬಂದು ಮತ್ತೆ ಇಲ್ಲವೇ ಇಲ್ಲ. ಎಂತ ಆಗಿದೆ ಅಂತೇಳಿ ಗೊತ್ತಿಲ್ಲ. ನೋಡುವ. ಇದು ಮಳೆ ತುಂಬ ಸೆಕೆ ಮಾರಿಲ್ಲ, ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆಲ್ಲ ಕತೆ ಆಗಿದೆ. ನಾನೀಗ ರಪ್ಪ ಇದೆಂತ ಹೊರಡಿ ಅಲ್ಲ, ಇನ್ನು ಹೊರಡಿ ಆದ ನಂತರ ಸಿಗ್ತೇನೆ. ಮೋಸ್ಟ್ಲಿ ಮೊಬೈಲಲ್ಲೇ ವ್ಲಾಗ್ ಮಾಡ್ತೇನೆ, ಯಾಕಂದರೆ ಕ್ಯಾಮರಾ ಇಲ್ಲಿಟ್ಟು ಹೋಗೋದು. ಹಾಗೆ ಇನ್ನು ಸಿಗುವ ಮತ್ತೆ. ನಾನೀಗ ಆ್ಯಕ್ಚುಲ್ ಟೆಂಪಲಿಗೆ ಹೊರಟಿದ್ದೇನೆ. ನಾನು ಫ್ರೆಂಡ್ ಪಿಕಪ್ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗೆ ಸ್ವಲ್ಪ ಬೇಗ ಆಯಿತು ಬಂದದ್ದು. ಐಮ್ ಆನ್ ಟೈಮ್. 10:30 ಅಂದರೆ 10:30 ಫುಲ್ ಪಂಕ್ಚರ್ ಆಗಿದ್ದೇನೆ. ಹಾಗೆ ನೋಡುವ ಇನ್ನು ಹೋಗಿ ಒಂದು ಕಟ್ಟಲಿಗೆ ಮತ್ತೊಂದು ಅದ್ದೆಪಾಡಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಅಲ್ಲೆಲ್ಲ ಹೋಗಿ ಆಗುವಾಗ ಟೈಮ್ ಆಗ್ತದೆ. ಮತ್ತೆ ಅದೇ ಮಳೆ ಬಂತು. ಇಲ್ಲಿ ಮಳೆ ಇಲ್ಲ ಈ ಏರಿಯಾದಲ್ಲಿ, ಬಟ್ ನನಗೆ ಅಲ್ಲಿ ಬಂದು ಆಚೆ ಬರುವಾಗ ಜೋರು ಮಳೆ. ಹಾಗೆ ನೋಡುವ ಏನು ಎಂಥದ್ದು ಆಗ್ತದೆ ಅದೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಈಗ ಇಷ್ಟೇ. ಈಗ ಸೊ ಸಿಗುವ ಮತ್ತೆ. പൊടിയാ ಅದ್ದೆಪಾಡಿ ಪೋಟ್ ಬರ್ತಾ ಕಟ್ಟಿರೋಲ್ಲ. ಅದ್ದೆಪಾಡಿ ಪೋಟ್ ಬರ್ತಾ ಸೊ ಇಲ್ಲೇ ತನಕ ನಾನು ಬ್ಲಾಗ್ ಮಾಡಿದ್ದೇನೆ. ಬ್ಲಾಗ್ ಅಂದರೆ ತುಂಬ ಮಾಡಲಿಲ್ಲ, ಜಸ್ಟ್ ಶಾರ್ಟ್ಸ್ ತೆಗೆದೇನೆ. ಯಾಕಂದರೆ ಒಂದು ಫ್ರೆಂಡ್ಸ್ ನೊಟ್ಟಿಗೆ ಒಂದು, ಹಾಗೆ ಬ್ಲಾಗ್ ಜಾಸ್ತಿ ಮಾಡಲಿಕ್ಕಾಗಿಲ್ಲ. ಮತ್ತು ನಾವು ಟೆಂಪ್ಲಿಗೆ ಹೋಗ್ತೇವೆ. ಟೆಂಪ್ಲಿಂದ ಅಲ್ಲಿ ಸಹ ಕೆಲವು ಶಾರ್ಟ್ಸ್ ಮಾತ್ರ ತೆಗೆದೇನೆ. ಸೊ ಅಲ್ಲಿಂದೆಲ್ಲ ಎಂತ ಆಯಿತು ಅದರ ಬಗ್ಗೆ ನಾನೀಗ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಫಸ್ಟ್ ನಾವು ಹೋದ್ದು ಲಾಸ್ಟ್ ನಾನೊಂದು ಬ್ಲಾಗ್ ಮಾಡಿದ್ದೇನೆ, ಯಾವುದು ಮೊಬೈಲಲ್ಲಿ ಮಾಡಿದ್ದು. ಅದು ಲಾಸ್ಟ್ ನಾನು ಬ್ಲಾಗ್ ಮಾಡಿದ್ದು. ಮತ್ತೆ ಅದು ಚಿಕ್ಕ ಶಾರ್ಟ್ಸೇ ತೆಗೆದದು. ಹಾಗೆ ಆದ ನಂತರ ಫಸ್ಟ್ ನಾವು ಹೋದ್ದು ಅದ್ದೆಪಾಡಿ ಟೆಂಪಲಿಗೆ. ಆಲ್ಮೋಸ್ಟ್ 11-11:30 ಆಚೆ ರೀಚ್ ಆಗಿದ್ದೇವೆ. ಅಲ್ಲಿ ರೀಚ್ ಆಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಮತ್ತೆ ನಾವು ಹೊರಟದ್ದು ಕಟೀಲಿಗೆ. ಸೊ ಕಟೀಲಿಗೆ ಹೊರಡುವಾಗ ನಾವು ಸಾಧಾರಣ ಒಂದೆಷ್ಟು 11:30 11:45 ಆಚೆ ಹೊರಟಿದ್ದೇವೆ. ಸ್ಲೋ ಹೋದ್ದು, ಯಾಕಂದರೆ ಮಳೆ ಬರ್ತಿತ್ತು, ಜೋರು ಮಳೆ. ಈ ಸೈಡ್ ಮಳೆ ಇಲ್ಲ, ಬಟ್ ಆಚೆ ಸೈಡ್ ನಮ್ಮ ಕಟೀಲ್ ರೂಟ್ ಹೋಗ್ತೇವಲ್ಲ, ಅಲ್ಲಿ ಜಾಸ್ತಿ ಮಳೆ. ಸೊ ಸ್ಲೋ ಆಗಿ ಹೋಗಿ ಕಟೀಲಿಗೆ ರೀಚ್ ಆದ ನಂತರ ಪಾರ್ಕಿಂಗ್ ಇಲ್ಲ, ಯಾಕಂದರೆ ಅಷ್ಟು ರಶ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಎಲ್ಲ ಈಚೆಯವರು ಯಾರಿಲ್ಲ, ಎಲ್ಲ ಆಚೆಯವರೇ. ಹಾಗೆ ನಾವು ಮತ್ತೆ ಎಲ್ಲಿಯೋ ಒಂದು ಪಾರ್ಕಿಂಗ್ ಮಾಡಿ, ಸೊ ಪಾರ್ಕಿಂಗ್ ಇಲ್ಲೇ ಸಿಕ್ಕಿದ್ದು, ಒಳ್ಳೆ ಸ್ಪೇಸ್. ಅಲ್ಲಿ ಪಾರ್ಕಿಂಗ್ ಮಾಡಿ ಮತ್ತೆ ಈಚೆ ದರ್ಶನ, ಅಂದರೆ ಒಳಗೆ ಹೋಗ್ಲಿಕ್ಕೆ ನಾವು ದೇವಿ ದರ್ಶನ ಮಾಡಬೇಕಲ್ಲ, ಹಾಗೆ ಯಾವಾಗಲೂ ಫ್ರೀ ಇರ್ತಲ್ಲ. ಹಾಗೆ ಈಗ ಸಹ ಹೀಗೆ ನಮಗೆ ಹೋಗುವಂತೇಳಿ ನೋಡ್ತೇವೆ. ಬಸ್ ಸ್ಟ್ಯಾಂಡ್ ಉಂಟಲ್ಲ, ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗಿದೆ. ಅದು ಸಾಧಾರಣ 12:40 ನಾವು ಲೈನಲ್ಲಿ ನಿಂತಿದ್ದೇವೆ. ಅಲ್ಲಿಂದ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಅಂದರೆ ಆ 1 ಗಂಟೆ ಆಗುವ ನಮಗೆ ದೇವರ ದರ್ಶನ ಸಿಕ್ಕಿತ್ತು. ಓಕೆ, ಅಲ್ಲಿ ಹೋದೆ ಎಲ್ಲ, ದೇವರ ದರ್ಶನ ಎಲ್ಲ ಮಾಡಿ ಹೊರಗೆ ಬರುವಾಗ ಆಯ್ತು, ಒಂದು ಸಾಧಾರಣ 1 ಕಾಲ ಆಯ್ತು. ಇನ್ನು ಊಟಕ್ಕೆ ನಿಲ್ವಾ ಅಂತ ಹೇಳುವಾಗ ನನ್ನ ಫ್ರೆಂಡ್ ವಿಕಾಸ್ ಹೇಳಿದ, ಅವನು ಸಹ ಬಂದಿದ್ದಾನೆ ಕಟೀಲಿಗೆ. ನಾವು ಒಟ್ಟಿಗೆ ಹೋಗುವ, ನೋಡುವ ಎಂತ ಆಗ್ತಿದ್ದ. ಅವನು ಆಫೀಸಿಂದ ಬಂದದ್ದು, ಆದ ಕಾರಣ ಅದೇ ಸ್ವಲ್ಪ ಲೇಟ್ ಆಯ್ತು ಬರುವಾಗ, ತೊಂದರೆ ಇಲ್ಲ. ಹಾಗೆ ನಾವು ನಿಂತು ಸ್ವಲ್ಪ ಕೂತಲ್ಲಿ ಆವಾಜ್ ಸಿಕ್ಕಿದ. ಆಲ್ಮೋಸ್ಟ್ 1:15 ಆಯಿತು.
ಇಂದೋರ ಇನ್ನು ಎಂತ ಊಟಕ್ಕೆ ನಿಲ್ಲುವ ಅಂತ ನೋಡ್ತೇವೆ. ಲೈನ್ ಸೀದಾ ಈಚೆ ಸೈಡ್ ಎಂಟ್ರೆನ್ಸ್ ಉಂಟಲ್ಲ, ನಮ್ಮದು ಮೇನ್ ಕಟ್ಟೆ, ನಾವು ಬಸ್ ಪೇಯಿಂದ ಬರ್ತೇವೆ, ಆ ಕಟ್ಟೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಲೈನ್ ಸ್ಟಾರ್ಟ್ ಆಗಿದೆ ಊಟಕ್ಕೆ. ನಮಗೆ ಇನ್ನು ನಿದ್ರೆ ಆಗ್ಲಿಕ್ಕಿಲ್ಲ. ಇದು ಇಲ್ಲಿ ಯಾರು ಬೇರೆ ನೋಡುವ ರೆಸ್ಟೋರೆಂಟ್ ಹೋಗುವಂತೇಳಿ ಮತ್ತೆ ನಾವು ಹೋದದ್ದು ವಿಲೇಜ್ ರೆಸ್ಟೋರೆಂಟ್ಗೆ. ಅಲ್ಲಿ ಇದು ಲಂಚ್ ಎಲ್ಲ ಮಾಡಿ ಮತ್ತೆ ವಿಕಾಸ್ ಆಫೀಸಿಗೆ ಹೊರಟ, ನಾನು ಲಾವಣ್ಯನ ಬಿಡ್ಲಿಕ್ಕೆ ಬಂದೆ, ಅವರು ವಿಶ್ವೇಶ್ವರನ್ನು ಬಿಡ್ಲಿಕ್ಕೆ ಹೊರಟ. ಫಸ್ಟ್ ಲಾವಣ್ಯನ ಬಿಡ್ಲಿಕ್ಕೆ ಬಂತು, ಬಟ್ ಅಲ್ಲಿ ಎಲ್ಲ ಸ್ವಲ್ಪ ಕೂತು ಮಾತಾಡಿ ಎಲ್ಲ ಅದಕ್ಕೂ ಟೈಮ್ ಆಯ್ತು, ಆಲ್ಮೋಸ್ಟ್ 6 ಆಯ್ತು. ಮತ್ತೆ ನಾನು ಒಬ್ಬೊಬ್ಬರನ್ನ ಬಿಟ್ಟು ಲಾಸ್ಟಿಗೆ ಶ್ರೇಯನ್ನು ಕೂಲೂರು ತನಕ ಬಿಟ್ಟು ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬರೋದು ಆಲ್ಮೋಸ್ಟ್ 6:45 ಹೌದು, 7 ಕರೆಕ್ಟ್ ಎಕ್ಸಾಕ್ಟ್ 7 ಆಗಿದೆ. ಮತ್ತೆ ಇದು ಎಂತ ಫ್ರೆಶ್ ಅಪ್ ಎಲ್ಲ ಹಾಕಿ ಮತ್ತೆ ಜರ್ನಿ ಮಾಡಿ ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ನಾವು ವಾಕ್ ಮಾಡಿ ಬಂದೆ. ಮತ್ತೆ ಆಯ್ತು, ಇನ್ನು ಎಂತೂ ವಿಡಿಯೋ ಈಗ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ತುಂಬ ಟೈಮ್ ಆಗಿತ್ತು. ಹಾಗೆ ಎಂತ ನೋಡುವ ಸ್ಪೆಷಲ್ ಹೀಗೆ ಮಾಡುವ ಅಂತೇಳಿ ಹಾಗೆ ಈಗ ನಾನು ಆ ವಿಡಿಯೋ ಮಾಡ್ತಿದ್ದೇನೆ. ಸೊ ಅದೇ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಈಗ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ಇದು ಬ್ಲಾಗ್. ಇನ್ನು ನಾಳೆ ಸಿಗ್ತೀನಿ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಬೇರೆ ವಿಡಿಯೋಸ್ ಉಂಟು, ಅದನ್ನು ನೋಡ್ತೀರಿ. ಸೊ ಸಿಗುವ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.